ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾಳೆ ಸಾರಿಗೆ ನಿಗಮಗಳು ಜಂಟಿ ಕ್ರಿಯಾ ಸಮಿತಿಯಿಂದ ಬೃಹತ್ ಬೆಂಗಳೂರು ಚಲೋ ಹಾಗೂ ಸಮಾವೇಶ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಂದು ವೇಳೆ ಸಾರಿಗೆ ಸ್ತಬ್ಧ ಆದರೆ ಸಾರ್ವಜನಿಕರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನನ್ನೊಂದಿಗೆ ಪ್ರಯಾಣಿಕರಿದ್ದಾರೆ. ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದ್ದೀನಿ. BMTC ಬಸ್ನ ಪ್ರಯಾಣಿಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಈಗ ಬೃಹತ್ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ವೇಳೆ ಬಸ್ಸುಗಳು ಸ್ತಬ್ಧ ಆದರೆ, ಮುಷ್ಕರ ಆದರೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ನಿಮ್ಮ ಮೇಲೆ? ಪ್ರತಿದಿನ ನೀವು ಬಸ್ನಲ್ಲಿ ಓಡಾಡ್ತೀರಾ ಹೇಗೆ ಅಂತ? ನಾನು ದಿನ ಬಸ್ಸಲ್ಲೇ ಹೋಗೋದು. ನನ್ನ ಬಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ವೆಹಿಕಲ್ ಇಲ್ಲ, ನಾನು ಆಫೀಸ್ ಹೋಗ್ತಿದ್ದೀನಿ. ಸೊ ನಾನಿಂದ ಮೆಟ್ರೋಯಿಂದನೂ ಹೋಗೋಕ್ಕಾಗಲ್ಲ, ಬಸ್ಸಲ್ಲೇ ಹೋಗಬೇಕು. ಸೊ ನಾನು ಒಂದು ಲೀವ್ ತೊಗೋಬೇಕಾಗುತ್ತೆ ಸಪೋಸ್ ಬಸ್ ಇಲ್ಲ ಅಂದರೆ. ಸೊ ತುಂಬ ಕಷ್ಟ ಆಗುತ್ತೆ ಬಸ್ ಇಲ್ಲ ಅಂದರೆ. ಓಕೆ, ಪ್ರತಿದಿನ ಎಲ್ಲಿಂದ ಎಲ್ಲಿಗೆ ನೀವು ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು, ಎಷ್ಟು ನೀವು ಡಿಪೆಂಡ್ ಆಗಿದ್ದೀರಾ ಬಸ್ ಮೇಲೆ ಅಂತ? ನಾನು ಇಲ್ಲಿಂದ ಜಯದೇವ ಹಾಸ್ಪಿಟಲ್ವರೆಗೂ ಹೋಗಬೇಕು. ಅಪ್ರಾಕ್ಸಿಮೇಟ್ಲಿ 8 ಕಿಲೋಮೀಟರ್ಸ್ ಇದೆ. ಸೊ ಹಂಗಿಲ್ಲ ಅಂದರೆ ಖಂಡಿತ ಹೋಗೋಕ್ಕಾಗಲ್ಲ. ಓಕೆ, ಸೊ ತುಂಬ ಒಂದು ವೇಳೆ ಬಸ್ಸು ಸಂಚಾರ ಸ್ತಬ್ಧ ಆಯಿತು, ಬಂದಾಯಿತು ಅಂತ ಅಂದರೆ ನೀವೇನು ಮಾಡ್ತೀರಾ? ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೊಳ್ತೀರಿ? ಎಷ್ಟು ಸಮಸ್ಯೆ ಆಗುತ್ತಾ ಅಥವಾ ಏನು ಅಂತ? ಆಟೋ ಹಿಡ್ಕೊಂಡು ಹೋಗಬೇಕು, ಇಲ್ಲ ಮೆಟ್ರೋಲ್ಲಿ ಹೋಗಬೇಕು ಅಷ್ಟೇ. ಇಲ್ಲಾಂದರೆ ಲೀವೇ ತೊಗೋಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ, ಸರ್ಕಾರಕ್ಕೆ ಏನು ಹೇಳ್ತೀರಿ? ಒಂದು ಕಡೆ ಸಾರಿಗೆ ನೌಕರರ ಸಂಬಳ ಅಥವಾ ಅವರ ಅರಿಯರ್ಸನ್ನು ಪೆಂಡಿಂಗ್ ಇಳಿಸ್ಕೊಳ್ಳೋದಕ್ಕೋಸ್ಕರ ಈಗ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾರೆ, ಬಂದ್ ಕರೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನೀವು ಏನು ಹೇಳ್ತೀರಿ ಅಂತ? ಪಬ್ಲಿಕ್ಗೆ ಎಫೆಕ್ಟ್ ಆಗದೆ ಒಂದು ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಅದೆಲ್ಲ ನಡಿಬೇಕೆ, ಬಟ್ ಸ್ಟಿಲ್ ಅಫೆಕ್ಟ್ ಆಗದೆ ನಮಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಒಂದು ಆಲ್ಟ್ರೇಷನ್ ಕೊಟ್ಟು ಆ ಥರ ಮಾಡಿದ್ರೆ ಇನ್ನೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸಾರಿಗೆ ನೌಕರರ ಈ ಮುಷ್ಕರಕ್ಕೆ ಬಂದ್ಗೆ ನೀವೇನಾದರೂ ಬೆಂಬಲ ಕೋರ್ತಾ ಇದ್ದೀರಾ? ಅವ್ರ ಸಮಸ್ಯೆಗಳನ್ನು ಆಲಿಸಬೇಕು ಅಥವಾ ಏನು? ಸುಮಾರು ಒಂದು 38 ತಿಂಗಳ ಅರಿಯರ್ಸನ್ನು ಪೆಂಡಿಂಗ್ ಉಳಿಸ್ಕೊಂಡಿದೆ ಸರ್ಕಾರ ಅಂತೇಳಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ನೀವೇನಾದರೂ ಸಹಕಾರ ಕೊಡ್ತೀರಾ, ಸಹಕಾರ ಮಾಡ್ತೀರಾ? ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸರಿ, ಓಕೆ, ಅಂದರೆ ಬಸ್ ಸಂಚಾರ ಇರಬೇಕು ಅಂತೀರಾ? ಎಸ್, ಓಕೆ. ಇದಿಷ್ಟು ಪ್ರಯಾಣಿಕರು ಹೇಳುವಂಥದ್ದು. ಅಂದರೆ ನಾವು ಬಸ್ಸನ್ನೇ ಅವಲಂಬಿಸಿ ನಾವು ಪ್ರತಿದಿನ ಬಸ್ಸಲ್ಲಿ ಸಂಚಾರ ಮಾಡ್ತೀವಿ. ಹಾಗಾಗಿ ಮುಷ್ಕರವನ್ನು ಮಾಡಿದ್ರೆ, ಬಸ್ ಸಂಚಾರ ಸ್ತಬ್ಧ ಮಾಡಿದ್ರೆ ನಮಗೆ ಸಮಸ್ಯೆ ಆಗುತ್ತೆ, ಆಟೋದಲ್ಲಿ ಹೋಗುವಂತಹ ಸನ್ನಿವೇಶ ನಮಗೆ ಆಗುತ್ತೆ ಅನ್ನುವಂತಹ ಮಾತನ್ನು ಸ್ವತಃ ಪ್ರಯಾಣಿಕರು ಹೇಳ್ಕೊಳ್ಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ. SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.